ಅಟ್ಲೀಸ್ಟ್ ಒಂದು ಜಾಬ್ ಕೈಯಲ್ಲಿ ಪಡೀರಿ. ಸಾಕಾಗ್ತದೆ, ನನಗೂ ಸಾಕಾಗಿದೆ, ಇಲ್ಲಂತ ನಾನು ಹೇಳೋದಿಲ್ಲ. ಸೊ ಜಾಬ್ಲೆಸ್ನೆಸ್ ಅಂತ ಹೇಳುವಂಥದ್ದು ಏನಿದೆ, ಇಟ್ಸ್ ಅ ಮೈಂಡ್ ಸೆಟ್. ಅದು ಬೆಂಗಳೂರು, ಬೆಳಗಾವಿ, ಎನಿ ರೀಜನ್ ಫ್ರೀ ಅಕಾಮಿಡೇಷನ್ ಇಸ್ ಪ್ರೊವೈಡೆಡ್ ಇನ್ ಆರ್ ಹಾಸ್ಟೆಲ್ಸ್. ಒಬ್ಬ ಆಳ್ವಾಸ್ ವಿದ್ಯಾರ್ಥಿಯಾಗಿ ನನಗೆ ಆಳ್ವಾಸ್ ಬಹಳ ವಿಚಾರಗಳನ್ನು ನನಗೆ ಕೊಟ್ಟಿದೆ. ನಮಸ್ಕಾರ, ನಾನು ಶ್ರೇಯನ್ ಜೈನ್. ನಾನಿವತ್ತು ಎಲ್ಲಿದ್ದೇನೆ ಅಂತ ನೀವು ಯೋಚನೆ ಮಾಡಿದರೆ, ನಾನು ಭಾರತದ ಅತಿ ದೊಡ್ಡ ಉದ್ಯೋಗ ಮೇಳದಲ್ಲಿ ನಾನಿದ್ದೇನೆ. ಭಾರತದ ಅತಿ ದೊಡ್ಡ ಉದ್ಯೋಗ ಮೇಳ ನಡೀತಾ ಇರುವಂಥದ್ದು ಆಳ್ವಾಸ್ನಲ್ಲಿ, ಆಳ್ವಾಸ್ ಪ್ರಗತಿಯಲ್ಲಿ ನಾನಿದ್ದೇನೆ. ಆಳ್ವಾಸ್ ಪ್ರಗತಿಯಲ್ಲಿ ಯಾವ ರೀತಿಯ ಕಾರ್ಯಕ್ರಮಗಳು ನಡೀತದೆ, ಹೇಗೆ ಬಂದಂಥ ಎಲ್ರಿಗೂ ಕೂಡ ಉದ್ಯೋಗದ ವ್ಯವಸ್ಥೆಯನ್ನು ಮಾಡಿಕೊಡ್ತಾರೆ, ಹಾಗೂ ಬಂದಂಥ ಇಷ್ಟು ವಿದ್ಯಾರ್ಥಿಗಳನ್ನು ಹಾಗೂ ಉದ್ಯೋಗ ಅಪೇಕ್ಷೆಗಳನ್ನು ಹೇಗೆ ಡೀಲ್ ಮಾಡ್ತಾರೆ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್. ಯಾಕಂದರೆ ಇಷ್ಟು ಕಂಪನಿಗಳು ಬಂದಾಗ, ಇಷ್ಟು ಜನ ಬಂದಾಗ ಅವರನ್ನು ಡೀಲ್ ಮಾಡೋದು ಬಹಳಷ್ಟು ಸುಲಭದ ಕೆಲಸ ಅಲ್ಲ. ಹಾಗಾಗಿ ಇಂಥ ಒಂದು ದೊಡ್ಡ ಪ್ರೋಗ್ರಾಮಲ್ಲಿ ನಾನಿದ್ದೇನೆ. ಬನ್ನಿ, ಹೇಗೆ ನಡೆಯುತ್ತೆ ಅನ್ನೋದನ್ನ. 19 ವರ್ಷಗಳ ಎಕ್ಸ್ಪೀರಿಯನ್ಸ್, 16ನೇ ಎಡಿಷನಲ್ಲಿ 350 ಕಂಪನಿಗಳು, 800 HR ಒಟ್ಟಿಗೆ 26,000ಕ್ಕಿಂತಲೂ ಅಧಿಕ ಜಾಬ್ ಆಪರ್ಚುನಿಟಿಗಳನ್ನು ಇಟ್ಟುಕೊಂಡು ನಡೀತಾ ಇರುವಂತಹ ಪ್ರೋಗ್ರಾಮ್ ಆಳ್ವಾಸ್ ಪ್ರಗತಿ. ಈ ಆಳ್ವಾಸ್ ಪ್ರಗತಿ ಇಷ್ಟು ಚೆನ್ನಾಗಿ ವರ್ಕ್ ಮಾಡಬೇಕು ಅಂದರೆ ಈ ಕಂಟ್ರೋಲ್ ರೂಮ್ ಬಹಳ ಇಂಪಾರ್ಟೆಂಟ್ ಇದೆ. ಬನ್ನಿ, ಒಳಗಡೆ ಹೋಗಿ ನೋಡಿದ್ರೆ ಬೇಕಾದಷ್ಟು ಸಾವಿರಾರು ಮಕ್ಕಳಿದ್ದಾರೆ. ಅದರ ಜೊತೆಗೆ ಅವರ ಪೇರೆಂಟ್ ಕಾಯ್ತಾ ಇದ್ದಾರೆ, ಹೇಗೆ ನನ್ನ ಮಗನಿಗೆ ನನ್ನ ಮಗಳಿಗೆ ಜಾಬ್ ಆಗುತ್ತಾ ಅನ್ನುವಂಥದ್ದು. ನಾನು ಹೋದ ದಿನ 13,000ಕ್ಕಿಂತಲೂ ಜಾಸ್ತಿ ಜನ ಇಲ್ಲಿದ್ದರು. ನಾನು ಆವಾಗಲೇ ಹೇಳಿದ ಹಾಗೆ ಇಂಡಿಯಾಸ್ ಲಾರ್ಜೆಸ್ಟ್ ಪ್ಲೇಸ್ಮೆಂಟ್ ಡ್ರೈವಲ್ಲಿ ನಾನಿದ್ದೇನೆ. ಹಾಗಾಗಿ ಇದನ್ನು ಇಷ್ಟು ಸ್ಮೂತಾಗಿ ನಡಿಬೇಕು ಅಂತ ಹೇಳಿದರೆ ಅದರೊಂದು ಭಾಳ ದೊಡ್ಡ ಮಾಸ್ಟರ್ ಮೈಂಡ್ ಇರಬೇಕು, ಅದ್ರ ಜೊತೆ ಒಂದು ಭಾಳ ದೊಡ್ಡ ಪ್ಲ್ಯಾನ್ ಇರಬೇಕು. ಹಾಗಾಗಿ ಆ ದೊಡ್ಡ ಪ್ಲ್ಯಾನ್ ಆಗುವಂಥ, ಆ ದೊಡ್ಡ ಪ್ಲ್ಯಾನ್ ಮಾಡುವಂಥ ವ್ಯಕ್ತಿ ನನ್ನ ಜೊತೆ ಇದ್ದಾರೆ. ಸರ್ ನಮಸ್ಕಾರ. ಹೇಳಿ, ಈ ಪ್ಲ್ಯಾನನ್ನು ಎಷ್ಟು ದಿವಸದಿಂದ ಮಾಡ್ತೀರಿ, ಹೇಗೆ ಮಾಡ್ತೀರಿ ಇದೆಲ್ಲ? ಯಾಕಂದರೆ ನಾನು ಹೇಳೋದು, ಈ ಥರದ ಪ್ಲೇಸ್ಮೆಂಟ್ ಡ್ರೈವ್ಗಳನ್ನು ಒಂದು ಕಾಲೇಜಿಗೆ, ಆ ಕಾಲೇಜಿಗೋಸ್ಕರ ಮಾಡುವಂಥದ್ದೇ ಭಾಳ ಕಷ್ಟ ಇದೆ. ಅಂಥ ಸಿಚುವೇಷನಲ್ಲಿ ಇವತ್ತು ಯಾರು ಬೇಕಾದರೂ, ಕರ್ನಾಟಕದಿಂದ ಅಲ್ಲ, ಇಡೀ ಭಾರತದಿಂದ ಯಾರು ಬೇಕಾದರೂ ಬಂದು ಆನ್ಲೈನಲ್ಲಿ ರಿಜಿಸ್ಟರ್ ಮಾಡಿಕೊಂಡು ಈ ಜಾಗಕ್ಕೆ ಬಂದು ಇಂಥ ಒಂದು ಒಳ್ಳೆ ಪ್ರೋಗ್ರಾಮನ್ನು ನೀವು ಮಾಡ್ತಾ ಇದ್ದೀರಿ. ಇದರ ಹಿಂದೆ ಹೇಗೆ ತಯಾರಿ ಇರುತ್ತೆ ಮತ್ತು ಏನು ಹೇಳ್ತೀರಿ ಜನರಿಗೆ? ಪ್ಲ್ಯಾನ್ನ ಮಾಸ್ಟರ್ ಪ್ಲ್ಯಾನರ್ ನಾನಲ್ಲ. ಯಾಕೆ ಹೇಳಿದ್ರೆ, ನಮ್ಮ ಸಂಸ್ಥೆ ಅಧ್ಯಕ್ಷರು ಯಾವತ್ತಿಗೂ ಯಾವುದೇ ಕಾರ್ಯಕ್ರಮ ಇರಲಿ ಅದೊಂದು ಸಮಾಜಮುಖಿ ಆಗಬೇಕು, ಜನರಿಗೆ ಹಾಗೂ ಸಂಸ್ಥೆಗೆ ಹಾಗೂ ಮಕ್ಕಳಿಗೆ ಎಲ್ರಿಗೂ ಪ್ರಯೋಜನ ಆಗಬೇಕು, ಆ ಚಿಂತನೆ ಇರುವ ಅದನ್ನೇ ನೋಡ್ಕೊಂಡು ಕಲಿತವರು ನಮ್ಮ ಇಡೀ ಪ್ರಗತಿಯ ತಂಡ. ದಟ್ ಇಸ್ ಟ್ರೂ ಸರ್. ಇವತ್ತು ಈ ನುಡಿಸಿರಿ ಇರಲಿ, ಅದರಲ್ಲಿ ಕೂಡ ಘಟಕಗಳೆಲ್ಲ ಮಾಡಿಕೊಂಡು ಅದನ್ನೇ ಅನುಸರವಾಗಿ ಇಟ್ಕೊಂಡು ಈ ಪ್ರಗತಿಯಲ್ಲಿ ಕೂಡ ಪ್ರತಿ ತಾಲೂಕು ಹೋಗಿ ಅಲ್ಲಿ ಓರಿಯೆಂಟೇಷನ್ ಯಾಕೆ ಮಾಡ್ತೇವೆ ಹೇಳಿದ್ರೆ, ಇವತ್ತು ನೋಡಿ ದೊಡ್ಡ ಸಂಖ್ಯೆಯಲ್ಲಿ ನಮಗೆ ಬೆಂಗಳೂರು ಕಡೆಯಿಂದ ಎಲ್ಲ ಮಕ್ಕಳು ನಂಗೆ ಕಾಯ್ತಾರೆ. ನನ್ನ ಉದ್ದೇಶ ಇರೋದು ಆದಷ್ಟು ಹಳ್ಳಿಯ ಮಕ್ಕಳಿಗೆ ಅವರಿಗೆ ಅನುಕೂಲ ಆಗಲಿ ಅಂತ. ಇವತ್ತು ಏನಾಗ್ತದೆ ಹೇಳಿದರೆ 350 ಕಂಪನಿಗಳಿದೆ. ನಾನು ಓರಿಯೆಂಟೇಷನ್ ಮಾಡೋ ಉದ್ದೇಶ ಏನು ಹೇಳಿದರೆ, ನೋಡಿ ಎಷ್ಟೋ ಬಾರಿ ಮಕ್ಕಳು ಇಲ್ಲಿ ಬಂದು ಅವರು ನೋಡುವಾಗ ಆಲ್ಮೋಸ್ಟ್ ಒಂದು 2 ಗಂಟೆ 3 ಗಂಟೆ ಅವರಿಗೆ ತಿಳ್ಕೊಳ್ಳಿಕ್ಕೇ ಟೈಮ್ ಆಗ್ತದೆ. ಅದಕ್ಕೆ ಇವತ್ತು ನಿಮಗೆ ಒಂದು ಹೇಳಬೇಕು. ಯಾಕೆ ಹೇಳಿದರೆ, ಒಂದು ವಿಷಯ ನನಗೆ ಅಷ್ಟು ಖುಷಿ ಆಗೋದಿಲ್ಲ. ಏನು ಹೇಳಿದರೆ, ನೋಡಿ ಒಂದು 2 ವಾರ ಮುಂಚೆ ಮಕ್ಕಳ ರಿಜಿಸ್ಟ್ರೇಷನ್ ದೊಡ್ಡ ಮಟ್ಟದಲ್ಲಿ ಏನಾಗಿರಲಿಲ್ಲ. ನೀವು ಒಂದು ವಾರದಲ್ಲಿ ನೀವು ನೋಡಿದರೆ 10,000ಕ್ಕೂ ಮೇಲೆ ರಿಜಿಸ್ಟ್ರೇಷನ್ ಒಂದು ವಾರದಲ್ಲಿ ಆಗಿದೆ. ಸೊ ಏನಂತ ಎನಿಸ್ತಾರೆ, ಜಸ್ಟ್ ಬಿಕಾಸ್ ನನಗೆ ಇಷ್ಟು ವರ್ಷ ಮಾಡಿ ಅನುಭವ ಇದ್ದ ಕಾರಣ ಇವತ್ತು ನಡೀತದೆ. ನಮಗೆ ಒಂದು ಐಡಿಯಾ ಉಂಟು, ಈ ಥರದ ಮಕ್ಕಳು ಬರ್ತಾರಂತ. ಇಲ್ಲದ್ರೆ ನಾವು ಏನು ಐಡಿಯಾ ಇಟ್ಕೊಂಡು ನಾವು ಇದು ಮಾಡಬೇಕು, ಅದೇ ನನಗೆ ಒಂದು ಹೆದರಿಕೆ. ಇಲ್ಲಿ ಒಂದು ವ್ಯವಸ್ಥಿತ ರೀತಿಯಲ್ಲಿ ಆಗ್ತಾ ಉಂಟು. ಎಷ್ಟೋ ಜನ ಹೇಳ್ತಾರೆ ನಿಮಗೆ ಖುಷಿ ಆಗೋದಿಲ್ಲ ಅಂತ ಕೇಳ್ತಾರೆ. ನನಗೆ ಎವ್ರಿ ಟೈಮ್ ವರ್ಕ್ ಇನ್ ಪ್ರೋಗ್ರೆಸ್. ಖುಷಿ ಆಗಬಾರ್ದು, ಖುಷಿ ಆದರೆ ಅದು ಅಲ್ಲೇ ನಿಂತು ಹೋಗ್ತದೆ. ಇವತ್ತು ನುಡಿಸಿರಿ ವಿರಾಸತ್ತು ಎಲ್ಲ ಬೆಳೆದತೆಗೆ ಹೇಳಿದರೆ, ನಮ್ಮ ಸಂಸ್ಥೆ ಅಧ್ಯಕ್ಷರು ಯಾವಾಗಲೂ ಪ್ರತಿ ಬಾರಿ ಇನ್ನೂ ಹೇಗೆ ಇದನ್ನು ಮೇಲ್ದರ್ಜೆಗೆ ತಗೊಂಡು ಹೋಗೋದು ಆ ಯೋಚನೆ ಇಟ್ಕೊಂಡು ಬೆಳೆಸ್ತಾ ಹೋದರು. ಹಾಗೆ ಇದರಲ್ಲಿ ಕೂಡ ನನಗೆ ಸುಮಾರು ಬಾರಿ ಕಾಣ್ತದೆ, ಸ್ವಲ್ಪ ಈ ಮಕ್ಕಳ ಒಂದು ಇಂಟ್ರೆಸ್ಟ್ ಆಗಲಿ, ಮಕ್ಕಳ ಒಂದು ಅವರು ಇದನ್ನು ಸ್ವಲ್ಪ ತಿಳ್ಕೊಂಡ್ರೆ ಇನ್ನವ್ರಿಗೆ ಪ್ರಯೋಜನ ಆದರೆ, ಇನ್ನವ್ರು ತಿಳ್ಕೊಂಡ್ರೆ ಅವರಿಗೆ ಗೊತ್ತಾಗ್ತದೆ ಎಲ್ಲೆಲ್ಲಿ ಹೋಗಬೇಕಂತ. ನಾನು ಸುಮಾರು ಬಾರಿ ನೋಡ್ತೇನೆ, ಮಕ್ಕಳು ಅವರಷ್ಟೇ ಮಾತಾಡ್ಕೊಂಡು ಕೂತ್ಕೊಳ್ತಾರೆ. ಕಷ್ಟ ಏನು ಹೇಳಿದ್ರೆ, ಅವರವರ ಡಿಸ್ಕಷನಲ್ಲಿ ಇವತ್ತು ನೋಡಿ, ಒಬ್ಬನ ಪಯಣ ಇನ್ನೊಬ್ಬನ ಪಯಣ ಅದು ಬೇರೆ ಬೇರೆ ಪಯಣಗಳು. ನಾನು ಹೇಳೋದು, ನೀವು ಡಿಸ್ಕಸ್ ಮಾಡಬಾರ್ದು.
ನನಗೆ ಕೆಲವು ಬಾರಿ ಇವ್ರುಗಳು ಡಿಸ್ಕಸ್ ಮಾಡುವಾಗ ನೆಗೆಟಿವ್ ಉಂದ್ಯ ಅಂತ ಹೇಳ್ತಾರೆ. ಅಟ್ಲೀಸ್ಟ್ ಒಂದು ಜಾಬ್ ಕೈಯಲ್ಲಿ ಪಡೀರಿ. ಇವತ್ತು ಒಂದೇ ಚಪ್ಪರದ ಅಡಿಯಲ್ಲಿ ಇರುವಾಗ ಇವತ್ತು ಸಾಕಾಗ್ತದೆ, ನನಗೂ ಸಾಕಾಗಿದೆ, ಇಲ್ಲ ಅಂತ ನಾನು ಹೇಳುದಿಲ್ಲ. ಆದರೂ ಒಂದು ನೋಡಿ ಆ ಪಾಪ ಅಲ್ಲಿ ಪೇರೆಂಟ್ಸ್ ನೋಡಿ, ಎಷ್ಟು ಪೇರೆಂಟ್ಸ್ ಅವರು ಅಲ್ಲಿ ಕೂತ್ಕೊಂಡಿದ್ದಾರಲ್ಲ ನೋಡಿ, ಅವರ ಆಟ ನೋಡಿ, ಅವರ ಪೇಷನ್ಸ್ ನೋಡಿ, ಅದನ್ನು ನಾವು ನೋಡಿ ಕಲಿಬೇಕು. ಇವತ್ತು ಅವರನ್ನು ಒಂದು ಗುರಿಯಾಗಿಟ್ಕೊಂಡು ಅವ್ರಿಗೆ ಒಂದು ಖುಷಿ ತರಬೇಕಂತ ಆ ನಿಟ್ಟಿನಲ್ಲಿ ಎಲ್ಲ ಮಕ್ಕಳು ಪ್ರಯತ್ನ ಪಡಬೇಕಂತ ನನ್ನ ಆಸೆ. ಆಯ್ತಾ? ಥ್ಯಾಂಕ್ ಯು. ಪ್ರತಿ ವರ್ಷ ಆಳ್ವಾಸ್ ಎಜುಕೇಷನ್ ಫೌಂಡೇಶನ್ ಸಾಮಾಜಿಕ ಜವಾಬ್ದಾರಿಯ ಭಾಗವಾಗಿ ಈ ಮೇಳ ಆಯೋಜಿಸುತ್ತದೆ. ಗುರಿ ಒಂದೇ, ಗ್ರಾಮೀಣ ಮತ್ತು ಆರ್ಥಿಕವಾಗಿ ಹಿಂದುಳಿದಂತಹ ಭಾಗದ ಯುವಕರಿಗೆ ಉದ್ಯೋಗ ಅವಕಾಶ ಕೊಡಬೇಕು ಅನ್ನುವಂಥದ್ದು. AI ಯುಗದಲ್ಲಿ ಜಾಬ್ಗಳೇ ಇಲ್ಲ ಅನ್ನುವಂಥ ಕಾಲಘಟ್ಟ ಇದು. ಈ ಕಾಲಘಟ್ಟದಲ್ಲಿ ಆಳ್ವಾಸ್ ಪ್ರಗತಿಯಿಂದ ಹಲವಾರು ಜನರಿಗೆ ಉದ್ಯೋಗ ಸಿಕ್ಕಿ ಅವರ ಜೀವನವನ್ನು ನಡೆಸಲಿಕ್ಕೆ ಬಹಳ ದೊಡ್ಡ ಆಧಾರ ಸ್ತಂಭ ಆಗ್ತದೆ ಆಳ್ವಾಸ್ ಪ್ರಗತಿ. ಯಾರೆಲ್ಲ ಆಳ್ವಾಸಲ್ಲಿ ನಿಮ್ಮ ಎಜುಕೇಷನ್ ಮಾಡಿರ್ತೀವಿ ಅವರಿಗೆ ಒಬ್ಬರು ಭಾಳ ಚಿರಪರಿಚಿತ ವ್ಯಕ್ತಿ ಅಂತ ಹೇಳಿದ್ರೆ ಕುರಿಯನ್ ಸರ್ ನಮ್ಮ ಜೊತೆ ಇದ್ದಾರೆ. ಯಾಕೆ ನಾನು ಕುರಿಯನ್ ಸರ್ ಹತ್ರ ಮಾತಾಡಬೇಕು ಅಂತ ಹೇಳಿದರೆ, ಇನ್ನು ಆಳ್ವಾಸ್ ಪ್ರಗತಿಯ ಜೊತೆಗೆ ಅವರು ಬಹಳ ವರ್ಷಗಳಿಂದ ತೊಡಗಿಸ್ಕೊಂಡಿದ್ದಾರೆ. ಹಾಗೂ ಮಕ್ಕಳನ್ನು ಅವರು ಭಾಳ ರೀತಿಯಲ್ಲಿ ನೋಡಿದ್ದಾರೆ. ಹೇಗೆ ಅಂತ ಹೇಳಿದರೆ, ಕಂಪ್ಯೂಟರ್ ಬಂದಾಗ ಮಕ್ಕಳಿಗೆ ಜಾಬಿಗೆ ಹೇಗೆ ಕಷ್ಟ ಆಯಿತು, ಈಗ ಮತ್ತೆ AI ಬಂದಾಗ ಜಾಬಿಗೆ ಹೇಗೆ ಕಷ್ಟ ಆಗ್ತಾ ಇದೆ, ಅಥವಾ ಅದರ ಜೊತೆಗೆ ಯಾರು ತೊಡಗಿಸ್ಕೊಂಡಿದ್ದಾರೆ ಅವರಿಗೆ ಹೇಗೆ ಬೆಟರ್ ಆಯಿತು, ಎಲ್ಲವನ್ನು ನೋಡಿದವರು ಕುರಿಯನ್ ಸರ್ ಹೇಳಿ. ಒಂದು ಮಕ್ಕಳಿಗೆ ಒಂದು ಸಜೆಷನ್ ಅಂದರೆ, ಅಥವಾ ಯಾರಾದರೂ ಜಾಬ್ ಫೇರಿಗೆ ಬರುವವರಿಗೆ ನಿಮ್ಮ ಮಾತೇನು? ಇದು ಜಾಬ್ ಫೇರಿಗೆ ಮಾತ್ರ ಅಲ್ಲ, ಜಾಬ್ ಅಂತ ಹೇಳುವಂತಹದ್ದು ನಮ್ಮ ಪ್ರಿಪೇರ್ಡ್ನೆಸ್ಸನ್ನು ಅವಲಂಬಿಸಿಕೊಂಡಿರ್ತದೆ. ಸೊ ಅದು ಕಂಪ್ಯೂಟರ್ ಇರಲಿ, AI ಬರಲಿ, ನಾಳೆ ಕ್ವಾಂಟಮ್ ಕಂಪ್ಯೂಟಿಂಗ್ ಬರಲಿ, ಯಾರೂ ಜಾಬು ಹೋಗೋದಿಲ್ಲ, ಬಟ್ ಜಾಬ್ ಟ್ರಾನ್ಸ್ಫಾರ್ಮ್ ಆಗುತ್ತೆ. ನಾವು ಮಾಡುವ ಕೆಲಸಗಳು ಹೊಸ ಫಾರ್ಮಿಗೆ ಬರ್ತದೆ. ಮತ್ತು ಇಡೀ ಸಮಾಜದ ಕೆಲಸ ಏನಿದೆ, ಅದು ಮ್ಯಾನುಫ್ಯಾಕ್ಚರಿಂಗ್ ಇರ್ಬೋದು, ಸರ್ವಿಸ್ ಇರ್ಬೋದು, BFSI ಇರ್ಬೋದು, ಅಥವಾ ಯಾವುದೇ ಸೆಕ್ಟರ್ ಇರ್ಬೋದು, ಅದು ಒಂದು ಟ್ರಾನ್ಸ್ಫಾರ್ಮೇಷನ್ಗೆ ಬರ್ತದೆ. ಹಾಗಾಗಿ ನಾವು ನಮ್ಮನ್ನು ಆ ಸ್ಟೇಟಿಗೆ ಬದಲಾಯಿಸಿಕೊಳ್ಳುವಂಥದ್ದು ಬಹಳ ಅಗತ್ಯ. ಮತ್ತು ನಾವು ಮಾಡ್ತಾ ಇದ್ದ ಸಿಂಪಲ್ ಕೆಲಸಗಳನ್ನು ಮೆಕನೈಸ್ ಮಾಡಿದ ಕೂಡಲೇ ಆ ಜಾಬ್ ಬದಲಾಗ್ತದೆ, ಬಟ್ ಆ ಮೆಕನೈಸೇಷನ್ನಿಂದಾಗಿ ಇನ್ನಷ್ಟು ಹೊಸ ಜಾಬ್ಗಳು ಕ್ರಿಯೇಟ್ ಆಗ್ತದೆ. ಹಾಗಾಗಿ ವಿದ್ಯಾರ್ಥಿಗಳು ಅಥವಾ ಇಲ್ಲಿಗೆ ಜಾಬ್ ಮೇಳಕ್ಕೆ ಬರುವವರು ಏನು ಮಾಡಬೇಕು ಅಂತ ಹೇಳಿದ್ರೆ, ಕಾನ್ಫಿಡೆನ್ಸಲ್ಲಿ ಬನ್ನಿ. ನಿಮಗೆ ಏನು ಸ್ಕಿಲ್ಸ್ ಇದೆ ಅದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕ ಹಾಗೆ ಜಾಬನ್ನು ಹುಡುಕಿ, ನಿಮ್ಮ ಲ್ಯಾಂಗ್ವೇಜಿನ ಮೇಲೆ ಮತ್ತು ಕಮ್ಯುನಿಕೇಷನ್ ಮೇಲೆ ಕೆಲಸ ಮಾಡಿ. ಯಾಕೆಂದರೆ ನೀವು ನಿಮ್ಮನ್ನು ಪ್ರೆಸೆಂಟ್ ಮಾಡೋದು ಮಾತ್ರ ಅಲ್ಲ, ನಿಮ್ಮ ಕೆಲಸವನ್ನು ಅರ್ಥ ಮಾಡಿಕೊಂಡು ಅದನ್ನು ಮೇಲ್ದರ್ಜೆಗೆ ಏರಿಸಬೇಕು ಅಂದರೆ ನಿಮಗೆ ಅದು ಮ್ಯಾಥಮೆಟಿಕಲ್ ಕಮ್ಯುನಿಕೇಷನ್ ಇರ್ಬೋದು, ಇಂಗ್ಲೀಷ್ ಕಮ್ಯುನಿಕೇಷನ್ ಇರ್ಬೋದು, ಅಥವಾ ಟೆಕ್ನಿಕಲ್ ಕಮ್ಯುನಿಕೇಷನ್ ಇರ್ಬೋದು, ಮೇ ಬಿ ಕಂಪ್ಯೂಟರ್ ಲ್ಯಾಂಗ್ವೇಜ್ ಇರ್ಬೋದು. ಸೊ ಅದನ್ನೆಲ್ಲವನ್ನು ನಾನು ಕಮ್ಯುನಿಕೇಷನ್ ಅಂತಲೇ ಕರೆಯುವುದು. ಹಾಗಾಗಿ ಬಿ ವೆರಿ ವೆರಿ ಇಫೆಕ್ಟಿವ್ ಇನ್ ಯರ್ ಕಮ್ಯುನಿಕೇಷನ್. ಸಿ ದ್ಯಾಟ್ ಯು ಆರ್ ಅಪ್ಗ್ರೇಡಿಂಗ್ ಎವ್ರಿ ಇಯರ್, ಆ್ಯಂಡ್ ದೆನ್ ಯು ಅಂಡರ್ಸ್ಟ್ಯಾಂಡ್ ದ ಹೋಲ್ ಇಂಡಸ್ಟ್ರಿ ಆ್ಯಂಡ್ ವಾಟ್ ದೇ ರಿಕ್ವೈರ್ಮೆಂಟ್. ಒಮ್ಮೆ ಅವ್ರ ರಿಕ್ವೈರ್ಮೆಂಟ್ ಅರ್ಥ ಆದರೆ ಯು ಕ್ಯಾನ್ ರೆಸೊನೇಟ್, ಅವ್ರು ನೀವು ಅದಕ್ಕೆ ತಕ್ಕ ಹಾಗೆ ನಿಮ್ಮನ್ನು ಟ್ಯೂನ್ ಮಾಡಿಕೊಂಡ್ರೆ ಆಯಿತು. ಸೊ ಜಾಬ್ಲೆಸ್ನೆಸ್ ಅಂತ ಹೇಳುವಂಥದ್ದು ಏನಿದೆ, ಇಟ್ಸ್ ಅ ಮೈಂಡ್ ಸೆಟ್. ಅದು ಐ ವಿಲ್ ಗೆಟ್ ಸಮಥಿಂಗ್ ಆ್ಯಂಡ್ ಐ ಆಮ್ ರೆಡಿ ಟು ಡೂ ಎನಿಥಿಂಗ್, ವಾಟ್ ಎವರ್ ಐ ಗೆಟ್ ಅಂತ ಹೇಳುವ ಆ್ಯಟಿಟ್ಯೂಡನ್ನು ಒಟ್ಟಿಗೆ ಬಂದರೆ 100% ಎಲ್ರಿಗೂ ಜಾಬ್ ಸಿಗುತ್ತೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ವೀಕ್ಷಕರೇ, 2 ದಿನದ ಪ್ರಗತಿಯಲ್ಲಿ 15,000ಕ್ಕೂ ಅಧಿಕ ಮಂದಿ ಭಾಗಿಯಾಗ್ತಾರೆ. 2,300ಕ್ಕೂ ಹೆಚ್ಚು ಜನಕ್ಕೆ ಸ್ಪಾಟಲ್ಲಿ ಆಫರ್ ಲೆಟರ್ ಸಿಗುತ್ತೆ. 5,900ಕ್ಕೂ ಹೆಚ್ಚು ಮಂದಿ ಮುಂದಿನ ಸುತ್ತಿಗೆ ಆಯ್ಕೆ ಆಗ್ತಾರೆ. ಇದು ಬಹಳ ದೊಡ್ಡ ನಂಬರ್ ಅಂತ ನನಗನ್ನಿಸ್ತಾ ಇದೆ. ನಾನು ಹೋದಾಗ ಸ್ವಲ್ಪ ಲೇಟ್ ಆಗಿತ್ತು, ಹಾಗಾಗಿ ಎಲ್ಲರೂ ಕೂಡ ಅವರವರ ಕೆಲಸದಲ್ಲಿ ಬ್ಯುಸಿಯಾಗಿದ್ದರು, ಯಾರು ಫ್ರೀಯಲ್ಲಿ ಇರಲಿಲ್ಲ. ಮತ್ತು ಎಲ್ಲರೂ ಕೆಲಸದ ಟೆನ್ಷನಲ್ಲಿರುವಾಗ ನಾನು ಅವರನ್ನು ಪರ್ಸ್ನಲ್ ಆಗಿ ಹೋಗಿ ನೀವು ಯಾವ ಜಾಬ್ ಆಯಿತು ಏನಾಯಿತು ಅನ್ನೋದನ್ನು ಕೇಳಲಿಕ್ಕೆ ಹೋಗಲಿಲ್ಲ. ಆದರೆ ಹಲವಾರು ಮಂದಿ ಖುಷಿಯಲ್ಲಿದ್ದರು, ಹಲವಾರು ಮಂದಿ ಟೆನ್ಷನಲ್ಲಿದ್ದರು. ಇದೆಲ್ಲವೂ ಕೂಡ ಮಾಮೂಲಿ. ಆದರೆ ನೋಡಬೇಕು ನೀವೆಲ್ಲರೂ ಕೂಡ 350ಕ್ಕಿಂತ ಅಧಿಕ ಕಂಪನಿಗಳು ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಇದೊಂದು ನನ್ನ ಸಣ್ಣ ಪ್ರಯತ್ನ ಟು ಕವರ್ ದಿಸ್ ಬ್ಯೂಟಿಫುಲ್ ಪ್ರೋಗ್ರಾಮ್. ಹಾಗಾಗಿ ನಿಮಗೆ ಈ ಥರದ ಕಥೆಗಳು ಬೇಕಿದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಜೊತೆ ಇದ್ದಾರೆ ಇಂಡಿಯಾಸ್ ಲಾರ್ಜೆಸ್ಟ್ ಪ್ಲೇಸ್ಮೆಂಟ್ ಡ್ರೈವ್ನ ಪ್ಲೇಸ್ಮೆಂಟ್ ಹೆಡ್ ಮೇಡಮ್ ರಂಜಿತಾ ಮ್ಯಾಮ್ ಇದ್ದಾರೆ. ಮೇಡಮ್, ಇಷ್ಟೊಂದು ದೊಡ್ಡ ಪ್ಲೇಸ್ಮೆಂಟ್ ಡ್ರೈವ್ ಮಾಡಲಿಕ್ಕೆ ಅದರ ಹಿಂದೆ ಭಾಳ ಕೆಲಸ ಮಾಡಬೇಕು ಅಂತ ನೀವು ಹೇಳ್ತೀರಿ. ಯಾವ ರೀತಿಯ ಪ್ರಿಪ್ರೇಷನ್ ಆಗುತ್ತೆ, ಏನೆಲ್ಲ ಪ್ರೊಸೆಸ್ ಇರುತ್ತೆ,
ಅಟ್ಲೀಸ್ಟ್ ನಮಗೆ ನಮ್ಮ ವೀಕ್ಷಕರಿಗೆ ಹೇಳಿದ್ರೆ ಅವರು ಕೂಡ ಈ ಪ್ಲೇಸ್ಮೆಂಟ್ನ ಬಗ್ಗೆ ಇನ್ಫಾರ್ಮೇಷನನ್ನು ತಗೋತಾರೆ ಹಾಗೂ ಮುಂದಿನ ದಿನಗಳಲ್ಲಿ ಇಂಥ ಒಂದು ಯೂಸ್ಫುಲ್ ಪ್ರೋಗ್ರಾಮಲ್ಲಿ ಅವರು ಕೂಡ ಪಾರ್ಟಿಸಿಪೇಟ್ ಮಾಡ್ತಾರೆ. ಥ್ಯಾಂಕ್ ಯು. ಸೊ ಆಳ್ವಾಸ್ ಪ್ರಗತಿ ಈವೆಂಟ್ 2 ದಿನದಾಗಿರಬಹುದು, ಬಟ್ ಇದರ ಹಿಂದಿನ ಎಫರ್ಟ್ 3 ತಿಂಗಳಿಂದ ಶುರು ಆಗುತ್ತೆ. ಸೊ ನಮ್ಮಲ್ಲಿ ರಿಜಿಸ್ಟ್ರೇಷನ್ ಇರ್ಬೋದು, ನೀವು ಯಾರೇ ಇರಲಿ ಕ್ಯಾಂಡಿಡೇಟ್ಸ್ ಹೋಗಿ ನಮ್ಮ ಆಳ್ವಾಸ್ ಪ್ರಗತಿ ವೆಬ್ಸೈಟಿಗೆ ಹೋದರೆ ಯು ಕ್ಯಾನ್ ಸಿ ಒಂದೇ ಒಂದು ಕನ್ಸಲ್ಟೆನ್ಸೀಸ್ ರಿಜಿಸ್ಟರ್ ಆಗಲ್ಲ. ಇಟ್ ಈಸ್ ಡೈರೆಕ್ಟ್ ಕಂಪನೀಸ್. ಯಾವ ಕಂಪನಿ ಆಗಲಿ ನೋ ಕನ್ಸಲ್ಟೆನ್ಸೀಸ್ ಆರ್ ಅಲೌಡ್. ಅದೊಂದಾಗಿರ್ಬೋದು. ಸೊ ಖುದ್ದಾಗಿ ನಮ್ಮ ಮ್ಯಾನೇಜಿಂಗ್ ಟ್ರಸ್ಟಿ, ನಮ್ಮ ಇಡೀ ಸೆಕ್ಟರ್ ಹೆಡ್ ಟೀಮ್ನವರು ಕೂತು ನಾವು ಕಂಪನಿಯನ್ನು ಡ್ಯೂ ಡಿಲಿಜೆನ್ಸ್ ಮಾಡಿ ಇವ್ಯಾಲ್ಯುವೇಟ್ ಮಾಡಿ ಕಂಪನಿ ಜೆನ್ಯೂನ್ ಇರೋದನ್ನು ಮಾತ್ರ ತರ್ತಿರೋದು. ಸೊ ದಟ್ ಈಸ್ ಒನ್ ಥಿಂಗ್. ಆ ಟೈಪ್ ಇದೊಂದು ಇವ್ಯಾಲ್ಯುವೇಷನ್. ಅದಲ್ಲದೆ ಕಂಪನಿಗಾಗಲಿ ಕ್ಯಾಂಡಿಡೇಟ್ಸಿಗಾಗಲಿ ಎಲ್ಲೇ ಹಿಡನ್ ಚಾರ್ಜಸ್ ಆಗಲಿ ಅಥವಾ ಅವರಿಗೆ ಟ್ರಾನ್ಸ್ಪೋರ್ಟ್ ಯಾವುದ್ರದ್ದಾದ್ರೂ ಚಾರ್ಜಸ್ ತಗೊಳ್ಳೋದಿಲ್ಲ. ಇಟ್ ಇಸ್ ಕಂಪ್ಲೀಟ್ಲಿ ಫ್ರೀ ಆಫ್ ಕಾಸ್ಟ್ ಆಸ್ ವೆಲ್ ಆಸ್ ಇಟ್ ಇಸ್ ಕಂಪ್ಲೀಟ್ಲಿ ಟ್ರಾನ್ಸ್ಪರೆಂಟ್. ಒಂದು ಕಂಪನಿ ಯಾವ ರೋಲ್ ಹೈರ್ ಮಾಡ್ತಾರೆ ಆ ರೋಲಿನ ಬಗ್ಗೆ ಈಚ್ ಆ್ಯಂಡ್ ಎವ್ರಿ ಡೀಟೇಲ್ ದಟ್ ಇಸ್ ನೀಡೆಡ್ ಈಸ್ ಬೀನ್ ಟ್ರಾನ್ಸ್ಪರೆಂಟ್ ಇನ್ ಆ ವೆಬ್ಸೈಟ್ ಆಸ್ ವೆಲ್ ಆಸ್ ದ ಬುಕ್ಲೆಟ್ಸ್ ದಟ್ ಆರ್ ಗಿವನ್ ಟುಡೇ. ಸೊ ಏನೇ ಇನ್ಫಾರ್ಮೇಷನ್ ಇರಲಿ ಎವ್ರಿಥಿಂಗ್ ಇಸ್ ಟ್ರಾನ್ಸ್ಪರೆಂಟ್. ಸೊ ಯಾವ ಕಂಪನಿ ಬರ್ತಿದ್ದಾರೆ, ಎಷ್ಟು ಸ್ಯಾಲರಿ ಕೊಡ್ತಾರೆ, ಯಾವ ಲೊಕೇಶನ್, ರೇಂಜ್ ಎಷ್ಟು, ಎಕ್ಸ್ಪೀರಿಯನ್ಸ್, ಎವ್ರಿಥಿಂಗ್ ಇಸ್ ಗಿವನ್ ವೆರಿ ವೆಲ್ ಇನ್ ಅಡ್ವಾನ್ಸ್ ಈವನ್ ಇನ್ ಅವರ್ ವೆಬ್ಸೈಟ್ ಆಸ್ ವೆಲ್ ಆಸ್ ದ ಬುಕ್ಲೆಟ್ ಟುಡೇ. ಸೊ ಇದಷ್ಟೇ ಅಲ್ಲದೆ ಔಟ್ ಸ್ಟೇಷನಿಂದ ಬರೋ ಕ್ಯಾಂಡಿಡೇಟ್ಸಿಗೆ ಅವರಿಗೆ ಅಕೊಮಡೇಷನ್ ಆಗಲಿ, ಬಿಕಾಸ್ ನಾವು ಹೋಟೆಲ್ಸ್ ನಿಯರ್ ಬೈ ಎಲ್ಲ ಹೋಟೆಲ್ಸನ್ನು ರೆಕ್ರೂಟರ್ಸಿಗೆ ಬುಕ್ ಮಾಡೋದ್ರಿಂದ ಔಟ್ ಸ್ಟೇಷನ್ ಕ್ಯಾಂಡಿಡೇಟ್ಸಿಗೆ ಪಾಪ ಉಳ್ಕೊಳ್ಳೋಕ್ಕೆ ಸಿಗದೆ ಇರ್ಬೋದು ಹೋಟೆಲ್ಸ್. ಸೊ ಇನ್ ದ್ಯಾಟ್ ಕೇಸ್ ಮ್ಯಾನೇಜ್ಮೆಂಟ್ ಇಸ್ ಪ್ರೊವೈಡಿಂಗ್ ಫ್ರೀ ಅಕೊಮಡೇಷನ್ ಇನ್ ಆಲ್ ದಿ ಹಾಸ್ಟೆಲ್ಸ್ ಹಿಯರ್. ಯಾರೇ ಔಟ್ ಸ್ಟೇಷನ್ ಹೂಎವರ್ ಇಸ್ ನಾಟ್ ಫ್ರಮ್ ಮ್ಯಾಂಗ್ಳೂರ್, ಮೂಡುಬಿದ್ರಿ, ಎನಿವೇರ್ ಔಟ್ ಸ್ಟೇಷನ್, ಪುತ್ತೂರು, ಯಾವುದೇ ರೀಜನ್ ಇರಲಿ, ಹೊರಗೆ ಅದು ಕರ್ನಾಟಕದಿಂದ ಹೊರಗಾಗಲಿ, ಬೆಂಗಳೂರು, ಬೆಳಗಾವಿ, ಎನಿ ರೀಜನ್, ಫ್ರೀ ಅಕೊಮಡೇಷನ್ ಇಸ್ ಪ್ರೊವೈಡೆಡ್ ಇನ್ ಆರ್ ಹಾಸ್ಟೆಲ್ಸ್ ಫಾರ್ ಬೋತ್ ಮೇಲ್ ಆ್ಯಂಡ್ ಫೀಮೇಲ್ ಕ್ಯಾಂಡಿಡೇಟ್ಸ್. ಸೊ ಅದಲ್ಲದೆ ನಮ್ಗೆ ಖುಷಿ ಆಗುತ್ತೆ, ಕೆಲವು ಪೇರೆಂಟ್ಸ್ ಬೆಂಗಳೂರಿಂದ, ಬೆಳಗಾವಿಯಿಂದ, ಬಾಗಲಕೋಟೆಯಿಂದೆಲ್ಲ ಮೀಟ್ ಮಾಡ್ತಿದ್ದೀವಿ ಹೂ ಆರ್ ಕಮಿಂಗ್ ವಿತ್ ದ ಚಿಲ್ಡ್ರನ್ ವಿತ್ ದ ಹೋಪ್ ಆಫ್ ಗೆಟಿಂಗ್ ದಟ್ ಜಾಬ್. ಸೊ ಇಟ್ ಈಸ್ ಗೋಯಿಂಗ್ ಟು ಬಿ ಡೆಫಿನೆಟ್ಲಿ ಮೆಮೊರೇಬಲ್ ಫಾರ್ ಈವನ್ ದ ಕ್ಯಾಂಡಿಡೇಟ್ಸ್. ಸೊ ಆ್ಯಂಡ್ ದ ಅಪಾರ್ಚುನಿಟಿ, ಬಿಕಾಸ್ ಅವರಿಗೆ ಒಂದು ಪರ್ಟಿಕ್ಯುಲರ್ ಸೆಕ್ಟರ್ ಅಲ್ಲ, ಇಲ್ಲಿ ದೇರ್ ಆರ್ 13 ಸೆಕ್ಟರ್ಸ್. ITS, ಸೇಲ್ಸ್, ಫಾರ್ಮಾ, ಮ್ಯಾನುಫ್ಯಾಕ್ಚರಿಂಗ್, ಕನ್ಸ್ಟ್ರಕ್ಷನ್, BFSI, there are 13 sectors like that. So if somebody, especially from degree, SSLC, PUC or any qualifications, they have openings across the sectors. So ಒಂದು ಸೆಕ್ಟರಿಗಲ್ಲ, they can explore the opportunities of getting hired in all 13 sectors. So this is something very unique and we are really happy, proud, and we can tell that this is our opportunity that we got a chance to serve the youth of the country. So everywhere it is transparent and we are very happy that we are providing one such platform to youth of our nation. Yes. ಇದು ಎಷ್ಟು ಕಂಪನೀಸ್ಗಳು ಬಂದಿದೆ ಈ ಡ್ರೈವ್? ಸೊ ನಮಗೆ ರಿಜಿಸ್ಟ್ರೇಷನ್ ಸುಮಾರು 450 ತನಕ ಆಗಿದೆ. ಬಟ್ ವಾಟ್ ವಿ ಡೂ, ಆಸ್ ಐ ಟೋಲ್ಡ್, our team will evaluate, including our managing trustee, our sector heads. We sit and evaluate the genuinity of the companies and what do they hire, what role. So depending on this, we shortlist, we keep on hold. So we have a detailed criteria of selecting companies. So after that also we had 340 plus companies who have registered and who have confirmed and are being a part of it today. There are 800 plus recruiters from all the companies. 800 is the number. So who have come here. ಪ್ರತಿಯೊಂದು ಮಗುವು ಕೂಡ ಅದರ ಹಿಂದೆ ಕೆಲಸ ಮಾಡುತ್ತೆ. Exactly. ಡಿಗ್ರಿ ಓದ್ತಾ ಇರುವಂಥ ಸ್ಟೂಡೆಂಟ್ ಕೂಡ ಇದರಲ್ಲಿ ಪಾರ್ಟ್ ಆಗಿ ನಾನು ಏನು ಹೇಳೋದು ಅಂತ ಹೇಳಿದ್ರೆ, ಆಳ್ವಾಸ್ನ ವಿದ್ಯಾರ್ಥಿ, ನಾನು ಒಬ್ಬ ಆಳ್ವಾಸ್ನ ವಿದ್ಯಾರ್ಥಿಯಾಗಿ ನನಗೆ ಆಳ್ವಾಸ್ ಬಹಳ ವಿಚಾರಗಳನ್ನು ನನಗೆ ಕೊಟ್ಟಿದೆ. ಅಂಥ ವಿಚಾರಗಳಲ್ಲಿ ಪ್ರಗತಿಯು ಕೂಡ ಒಂದು. ಯಾರೆಲ್ಲ ಮುಂದೆ ಬರ್ತಾ ಇದ್ದೀವಿ, ನೀವು ಕೂಡ ಮುಂದಿನ ವರ್ಷದ ಆಳ್ವಾಸ್ ಪ್ರಗತಿಯಲ್ಲಿ ಆದರೂ ಕೂಡ ಪಾರ್ಟಿಸಿಪೇಟ್ ಮಾಡ್ಬೋದು. ಇಂಥ ಒಂದು ಒಳ್ಳೆ ಟೀಮ್ ಇರೋದ್ರಿಂದ ಇಂಥ ಒಳ್ಳೆ ಕೆಲಸಗಳು ಭಾಳ ಚೆನ್ನಾಗಿ ನಡೀತಾ ಇದೆ. ಇನ್ನೊಂದು ಥಿಂಗ್ ನಾನು ಆ್ಯಡ್ ಮಾಡಬೇಕು. ಸೊ ಆಳ್ವಾಸ್ ಪ್ರಗತಿ ವೆಬ್ಸೈಟಲ್ಲಿ ಒಂದು ಕ್ಯಾಂಡಿಡೇಟ್ ರಿಜಿಸ್ಟರ್ ಆದರೆ ಇಟ್ ಇಸ್ ನಾಟ್ ಜಸ್ಟ್ ಫಾರ್ ಟುಡೇ ಆ್ಯಂಡ್ ಟುಮಾರೋ. ದಿಸ್ ಡೇಟಾ ವಿಲ್ ಬಿ ಯೂಸ್ಡ್ ಫಾರ್ ಅಕ್ರಾಸ್ ದಿ ಇಯರ್. ಸೊ ನಮಗೆ ಯಾವ ಕಂಪನಿ ಮೇಜರ್ ರಿಕ್ರೂಟ್ಮೆಂಟ್ ಅಪಾರ್ಚುನಿಟಿಯಿಂದ ಬರುತ್ತೆ, ಸೊ ಆ ಸ್ಟೂಡೆಂಟ್ ಡೇಟಾ ಬೇಸನ್ನು ನಾವು ಆ ಕಂಪನೀಸಿಗೆ ಕೂಡ ಯೂಸ್ ಮಾಡ್ತೀವಿ. ಸೊ ಅರ್ಲಿಯರ್ ವಿ ಹ್ಯಾವ್ ಗಿವನ್ ಇಟ್ ಟು ಕಂಪನೀಸ್ ಲೈಕ್ ಅಮೆಝಾನ್, ವಿ ಹ್ಯಾವ್ ಗಿವನ್ ಇಟ್ ಟು ಕಂಪನೀಸ್ ಲೈಕ್ ವಾಲ್ಮಾರ್ಟ್. ಯಾವುದೇ ಕಂಪನಿ ಒಂದು ಮಾಸ್ ಹೈರಿಂಗ್ ಅಪಾರ್ಚುನಿಟಿ ಇಟ್ಕೊಂಡು ಬಂದರೆ ದ ಫಸ್ಟ್ ಅಪಾರ್ಚುನಿಟಿ ಇಸ್ ಗಿವನ್ ಟು ದ ರಿಜಿಸ್ಟರ್ಡ್ ಕ್ಯಾಂಡಿಡೇಟ್ಸ್ ಆಫ್ ಆಳ್ವಾಸ್ ಪ್ರಗತಿ. ಸೊ ಆ ಕ್ಯಾಂಡಿಡೇಟ್ಸ್ಗೆ ಇವತ್ತು ನಾಳೆಗೆ ಡ್ರೈವ್ ಮುಗಿಯೋದಿಲ್ಲ, 365 days ನಾವು ಯೂಸ್ ಮಾಡ್ತೀವಿ. ಸೊ ಎಲ್ಲರೂ ರಿಜಿಸ್ಟರ್ ಮಾಡಿದರೆ ಯು ವಿಲ್ ಗೆಟ್ ದ ಬೆನಿಫಿಟ್ ಆಫ್ ದಿಸ್ ಅಕ್ರಾಸ್ ದಿ ಇಯರ್ ಫಾರ್ ಆಲ್ 365 days. ನಾನು ಡೆಫಿನೆಟ್ಲಿ ಆ QR ಕೋಡನ್ನು ಇದರಲ್ಲಿ ಹಾಕಿರ್ತೇನೆ. ಯಾರೆಲ್ಲ ಯೂಸ್ ಮಾಡ್ಕೋತಾರೆ ಅವರೆಲ್ಲ ಯೂಸ್ ಮಾಡ್ತಾರೆ. ಒನ್ ಆಫ್ ದ ಬೆಸ್ಟ್ ಪ್ರೋಗ್ರಾಮ್ಸ್ ಐ ಹ್ಯಾವ್ ಎವರ್ ಹರ್ಡ್ ಆ್ಯಂಡ್ ಐ ಹ್ಯಾವ್ ಎವರ್
ಸೀನ್ ಇಸ್ ಆಳ್ವಾಸ್ ಪ್ರಗತಿ. ಇಲ್ಲಿ ಪ್ರತಿಯೊಬ್ಬರ ಹಿಂದೆಯೂ ಒಂದು ಕತೆ ಇದೆ. ಯಾರೋ ಮೊದಲ ಬಾರಿಗೆ ತಮ್ಮ ಕುಟುಂಬದಲ್ಲಿ ಕೆಲಸಕ್ಕೆ ಹೋಗ್ತಿರೋರು, ಯಾರೋ ತಂದೆ ತಾಯಿಯ ಸಾಲ ತೀರಿಸಲಿಕ್ಕೆ ಬಂದಿರೋರು, ಯಾರೋ ಕುಗ್ರಾಮದಿಂದ ಬಸ್ಸಿನಲ್ಲಿ ರಾತ್ರಿ ಪ್ರಯಾಣ ಮಾಡಿ ಬಂದಿರೋರು ಇಲ್ಲಿ ನಮಗೆ ಸಿಗ್ತಾರೆ. ಇವತ್ತು ನಾವು ನೋಡಿದ್ದು ಬರೀ ಒಂದು ಜಾಬ್ ಫೇರ್ ಅಲ್ಲ, ಇವತ್ತು ನಾವು ನೋಡಿದ್ದು ಕನಸು, ಭರವಸೆ ಮತ್ತು ಒಂದು ಕುಟುಂಬದ ಭವಿಷ್ಯ ಬದಲಾಗೋ ಕ್ಷಣಗಳನ್ನು ಆಳ್ವಾಸ್ ಪ್ರಗತಿ ತೋರಿಸಿಕೊಟ್ಟಿದ್ದು. ಒಂದು ಶಿಕ್ಷಣ ಸಂಸ್ಥೆ ಮನಸ್ಸು ಮಾಡಿದರೆ ಸಾವಿರಾರು ಜನರ ಬದುಕಿಗೆ ಎಷ್ಟು ದೊಡ್ಡ ಬದಲಾವಣೆಯನ್ನು ತರಬಹುದು ಅಂತ. ಯಾವುದಕ್ಕೂ ಒಂದು ಸರ್ತಿ ಈ QR ಕೋಡ್ನ ಸ್ಕ್ಯಾನ್ ಮಾಡಿ. ಇದು ಇವತ್ತಿನ ಆಳ್ವಾಸ್ ಪ್ರಗತಿಯ ಕತೆ. ಈ ಥರ ನೋಡ್ತಾ ಹೋದರೆ ನೋಡಿ ಮುಗಿಯದೇ ಇರೋಷ್ಟು ಜಾಗಗಳಿದ್ದಾವೆ, ಹೇಳ್ತಾ ಹೋದರೆ ಹೇಳಿ ಮುಗಿಯದೇ ಇರೋಷ್ಟು ಕತೆಗಳಿದ್ದಾವೆ. ಹಾಗಾಗಿ ಮುಂದಿನ ಊರು ನಿಮ್ಮವರು. ಅಲ್ಲಿಯವರೆಗೆ ಟಾಟಾ, ಬಾಯ್ ಬಾಯ್, ನಮಸ್ಕಾರ.